ಸ್ಕ್ರಿಪ್ಟಿಂಗ್ ಟೈಮಲ್ಲೆಲ್ಲ ನೀವು ಕೂತಿದ್ದಿದ್ಯಾ ನಿರ್ದೇಶಕರು? ನಾನು ಡೈರೆಕ್ಟರ್ ಇಬ್ಬರೇ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಸ್ಕ್ರಿಪ್ಟಿಂಗ್ ಡೈಲಾಗ್ಸ್ ಟೈಮ್ನಲ್ಲೆಲ್ಲ? ಸಿನಿಮಾನ ಶೂಟ್ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಂಡೇ ಹೋಗಿದ್ದು. ಓಕೆ, ಹಿಂಗೆ ಸಾಂಗ್ ಬೇಕು, ಹಿಂಗೆ ಇದೆ, ಇವರೇ ಡೈಲಾಗ್ ರೈಟ್ರ್ ಬೇಕು, ಸಾಂಗ್ ಇವ್ರ ಹತ್ರನೇ ಆಡಿಸ್ಬೇಕು, ಹಿಂಗೆ ಮ್ಯೂಸಿಕ್ ಬೇಕು, ಎಲ್ಲ ಥರನೂ ರೆಡಿ ಮಾಡ್ಕೊಂಡು ಹೋಗಿ ಆಮೇಲೆ ಏನು ಕೆಲಸ ಮಾಡಬೇಕು ಇವ್ರದ್ದು ಆದಮೇಲೆ ಸುಮಾರು ನಿಧಾನಕ್ಕೆ ಮಾಡಿದ್ದೀವಿ. ಯಾಕೆಂದರೆ ಅದಕ್ಕೆ ಇನ್ನೇನು ಕೊಡಬೇಕೆಲ್ಲ ಅಂದರೆ ಅದನ್ನು ಕ್ಲಿಯರ್ ಮಾಡೋದೆಲ್ಲ ಮಾಡಿದ್ದೀವಿ. ಅದೇ ಥರ ಎಲ್ಲ ಟೈಮ್ ತೊಗೋತು. ಪ್ರತಿಯೊಂದು ಈಗ ತಪ್ಪು ಆಗುತ್ತೆ ಅಂತ ಗೊತ್ತಿದ್ರೆ ಅದನ್ನು ಸರಿಪಡಿಸ್ಕೊಂಡು ಕೆಲಸ ಮಾಡಿದ್ದೀವಿ. ನೆಕ್ಸ್ಟು ರಿಸಲ್ಟ್ ಎಲ್ಲ ಅವ್ರು ಕೊಡಬೇಕು, ಜನ ಕೊಡಬೇಕು. ಸೊ ಆಗಸ್ಟ್ 1ನೇ ತಾರೀಕು ಥಿಯೇಟರ್ಗೆ ಜನ ಬಂದು ನೋಡಿ ಅವ್ರ ಅಭಿಪ್ರಾಯ ಹೇಳಿದ್ರೆ ನೀವು ಮಾಡುವಂಥ ಕೆಲಸಕ್ಕೆ ಅದೊಂದು ಸಾರ್ಥಕತೆ. ಜೊತೆಗೆ ನೀವು ಬರಬೇಕಲ್ಲ, ಬರೋಣ ಎಲ್ಲರೂ ನೀವೇ ಎಲ್ಲಿ ಇಲ್ಲಿ ಬಂದು ಏನು ಇಂಟರ್ವ್ಯೂ ಮಾಡಿದರೆ ನೀವು ಅಲ್ಲಿರಬೇಕು ಅವತ್ತು. ಶೋರ್, ನಿಮ್ಮ ಇನ್ವೈಟ್ನ ನಾವು ತಿರಸ್ಕಾರ ಅಂತೂ ಮಾಡಲ್ಲ, 100% ಬರ್ತೀವಿ. ಏನಿದೆ, ಹೇಗೆ ಅನ್ನಿಸ್ತು ಮೂವಿ ಅನ್ನೋದಂತೂ ಹೇಳ್ತೀವಿ. ಸೊ ಕೆಲವೊಂದು ಚಿತ್ರಗಳನ್ನ ಮಾಡಿದ್ರೆ ಈ ವರ್ಗದವ್ರು ಬಹಳ ಇಷ್ಟಪಡ್ತಾರೆ ಅನ್ನೋ ಥರ ಕ್ಯಾಟಗರೈಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ಕೊತ್ತಲವಾಡಿ ಚಿತ್ರ ಯಾವ ಜನಕ್ಕೆ, ಯಾವ ಆಡಿಯನ್ಸನ್ನು ಪುಲ್ ಮಾಡುತ್ತೆ ಅನ್ನೋ ಬಗ್ಗೆ ಕೇಳೋದಾದರೆ ಏನು ಹೇಳ್ತೀರಾ ಅಮ್ಮ? ನಮ್ಮ ಎಲ್ಲ ಹಳ್ಳಿ ಜನ ಹೆಂಗಿರ್ತಾರೆ ಅದೆಲ್ಲನೂ ಫಿಲ್ಮ್. ಸೊ ಹಾಂ, ಸೊ ಅಂದರೆ ಸಣ್ಣ ಮಗುವಿಂದ ಹಿಡಿದು ವಯಸ್ಸಾದವ್ರ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಜೊತೆಗೆ ನಮ್ಮ ರಿಯಲಿಸ್ಟಿಕ್ ಆಗಿ ಏನು ನಾವು ದಿನ ಬೆಳಗಾರ ಸುತ್ತ ವಿಲೇಜ್ಗಳಲ್ಲಿ ನೋಡ್ತೀವಿ, ದಿನ ಅದೇ ಕತೆ, ಅದನ್ನೇ ನೀವು ಅದರಲ್ಲಿ ಕಥೆಯಾಗಿ ಮಾಡಿದ್ದೀವಿ. ಅದನ್ನು ನೀವು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಒಂದು ಮೆಸೇಜು ಇದೆ. ಸೊ ಚಿತ್ರ ನೋಡ್ಕೊಂಡು ಬಂದವ್ರಿಗೆ ಒಂದು ಮೆಸೇಜು ಕೂಡ ಕೊಟ್ಟಿದ್ದೀರಿ. ಸೊ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಒಳ್ಳೆ ಮೆಸೇಜ್ ತೊಗೊಂಡು ಹೋಗ್ಬೋದು ಅಂತ ಹೇಳ್ತೀವಿ. ಸಮಾಜಕ್ಕೆ ಬೇಕಾಗ ಮೆಸೇಜ್. ಮೇಡಮ್, ಚಿತ್ರ ಈ ನಿರ್ಮಾಣಕ್ಕೆ ಎಂಟ್ರಿ ಆಗೋಕ್ಕಿಂತ ಮುಂಚೆ, ಸೊ ಅಥವಾ ಯಶ್ ಸರು ಫಿಲಮ್ಗೆ ಇಂಟ್ರಡ್ಯೂಸ್ ಆಗೋಕ್ಕಿಂತ ಮುಂಚೆ ಈ ಚಿತ್ರ ಅನ್ನೋದ್ರೇ ಏನೋ ಒಂದು ಇಮ್ಯಾಜಿನೇಷನ್ಸ್ ಎಲ್ಲ ಇರುತ್ತಲ್ವಾ? ಸೊ ಫಾರ್ ಎಕ್ಸಾಂಪಲ್, ನಾವು ಸಣ್ಣಲ್ಲಿರ್ಬೇಕಾದ್ರೆ ಟಿ ವಿ ಹಿಂದೆ ಹೋಗಿ ನೋಡ್ತಿದ್ವಿ, ಇಲ್ಲಿದ್ರ ಇಲ್ಲ ಹೊಟ್ಟೋದ್ರಲ್ಲ, ಟಿ ವಿ ಮುಂದೆ ಕಾಣಿಸ್ತಿದ್ಯಲ್ಲ, ಹಿಂದೆ ಏನು ಬಂದು ಹೋದ್ರ? ಎಕ್ಸಾಕ್ಟ್ಲಿ, ನನಗೂ ನಾನು ಕೇಳ್ತಾ ಇದ್ದೆ, ಟಿ ವಿ ಒಳಗೆ ಹೆಂಗೆ ಹೋದ್ರು, ನಾನು ಇಲ್ಲೇ ಕೂತಿದ್ದೀನಮ್ಮ, ಒಳಗಡೆ ಹೆಂಗೆ ಹೋದ್ರು ಅಂತ. ಅದರಲ್ಲೂ ಯಾರೋ ನಮ್ಮ ಫೇವ್ರೆಟ್ ಆ್ಯಕ್ಟರ್ ಏನಾದರೂ ಆ್ಯಕ್ಷನ್ ಸೀಕ್ವೆನ್ಸ್ ಬಂತು ಅಂದರೆ ನಾನು ಅಡುಗೆ ಮನೆಗೆ ಹೋಗಿ ಜೋರಾಗಿ ಹತ್ಬಿಡ್ತಿದ್ದೆ, ಹೊಡಿತು ನಾನು ಹೊಡೆದಾದ್ಮೇಲೆ ನಾನು ಬರ್ತೀನಿ ಅಂತ. ಸೊ ಆ ಥರ ತಮಗೆ ಆ ಥರದ್ದು ಏನಾದರೂ ಇತ್ತಾ ಮ್ಯಾಮ್ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ? ಬರೋಕ್ಕಿಂತ ಮುಂಚೆ? ಹೌದು ಮ್ಯಾಮ್, ಬಿಕಾಸ್ ನಾವು ಅಪ್ಪಾಜಿಯವ್ರ ಫ್ಯಾನು ಅಂತ ಎಲ್ಲ ಕಡೆ ಹೇಳ್ಕೊಬಂದ್ರಿ, ಅಪ್ಪಾಜಿ ಫ್ಯಾನು. ನನಗೆ ಆ ಥರ ಎಷ್ಟು ಬರ್ತಾನೆ ಅಂತ ನಂಗೆ ಐಡಿಯಾನೇ ಇರಲಿಲ್ಲ. ಸುಮ್ಮನೆ ಕಾಲೇಜಲ್ಲಿ ಡ್ಯಾನ್ಸ್ ಮಾಡೋನು, ಕೇಳಿದ್ದು ಕೊಡಿಸ್ಬೇಕು, ಆಟ ಮಾಡೋನು, ಅದೆಲ್ಲ ನಡೀತಾ ಇತ್ತು. ಅವ್ರ ಡ್ಯಾಡಿ ಗೊತ್ತಿಲ್ದಂಗೆ ಏನೆಲ್ಲ ಕೊಡಿಸ್ತಾ ಇದ್ದೆ. ಒಂದು ಏಜ್ವರೆಗೂ ಆಡ್ತಾನೆ, ಒಂದು ಡಿಗ್ರಿ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ಒಳ್ಳೆ ಸೆಟ್ಲ್ ಆಗ್ತಾನೆ. ಆಡಲಿ ಸುಮ್ಮನೆ ಒಂದು ಏಜಲ್ಲಿ ಇರುತ್ತಲ್ಲ, ಅದು ಕೊಡಿಸು ಇದು ಕೊಡಿಸು, ಅವಾಗೆಲ್ಲ ನಮಗೆ ತುಂಬ ಕಷ್ಟ ಇರ್ತಿತ್ತು. ಅದು ಕೇಳಿದ್ದೆಲ್ಲ ಕೊಡಿಸ್ತಿದ್ದೆ ಖುಷಿಯಾಗಿರಲಿ ಅಂತ. ಅದು ಹೋಗಲಿಲ್ಲ, ಬರ್ತಾ ಬರ್ತಾ ಜಾಸ್ತಿ ಆಯಿತು. ಆಮೇಲೆ ಸೀರಿಯಲ್ ಆಫರ್ಸ್ ಬರೋಕ್ಕೆ ಶುರುವಾಯಿತು. ಹಂಗೆ ಸೀರಿಯಲ್ ಮಾಡಲ್ಲ, ನಾನು ಸಿನಿಮಾನೇ ಮಾಡಬೇಕು ಅಂತಿದ್ದೆ, ಆ ಥರದಲ್ಲಿ ಬಂದಿದ್ದು. ಬಟ್ ಬರಬೇಕಾದ್ರೆ ನನಗೆ ಸ್ವಲ್ಪ ಥಿಂಕಿಂಗು ತುಂಬ ಬ್ರ್ಯಾಡಾಗಿ ಮಾಡ್ತಾಯಿದ್ದೆ. ನಮ್ಮ ಮನೇಲೂ ಯಾರೂ ಇಲ್ಲ, ಇವನು ಯಾರೂ ಇಲ್ಲ, ಇಂಡಸ್ಟ್ರಿಲಿಲ್ಲ, ಫೈನಾನ್ಸ್ ಇಲ್ಲ, ಇವ್ನು ಹಿಂಗೆ ಬಿಟ್ಬಿಟ್ರೆ ಹೆಂಗೆ? ಅವ್ರ ಡ್ಯಾಡಿ ತುಂಬ ಸ್ಟ್ರಿಕ್ಟು, ನೋಡೋಕ್ಕೆ ಹೊರಗಡೆ ಸ್ಮೂತಾಗಿ ಕಾಣಿಸ್ತಾರೆ, ಮನೇಲಿ ತುಂಬ ಸ್ಟ್ರಿಕ್ಟ್ ಮ್ಯಾನ್ ಅವರು. ಅಂದರೆ ಮನೇಲಿ ಅವ್ರು ಒಂದು ಸತಿ ಏನಾದ್ರು ಹೇಳಿದ್ರು ಅಂದರೆ ನಮಗೆಲ್ಲ ಅವ್ರ ಮುಂದೆ ಮಾತಾಡೋಕ್ಕೆ ಭಯ. ಈಗ ಜೋರಾಗಿ ಮಾತಾಡೋರ ಮುಂದೆ ಹೆಂಗೋ ಹೇಳ್ಬಿಡ್ಬೋದು, ಈ ಸೈಲೆಂಟ್ ಆಗಿಬಿಡ್ತಾರಲ್ಲ, ಅವ್ರಿಗೆ ಉತ್ತರ ಕೊಡೋದು ಕಷ್ಟ, ಅವ್ರನ್ನ ಕನ್ವಿನ್ಸ್ ಮಾಡೋದು ಕಷ್ಟ. ಅವ್ರಿಗೇನು ಸಿಟ್ಟು ಬಂದುಬಿಟ್ರೆ ಏನು ಮಾಡೋದಪ್ಪ ಅಂತ. ಆ ಥರ ಅವ್ರ ಡ್ಯಾಡಿಗೆ ಇವೆಲ್ಲ ಬೇಡ, ಅವ್ನು ಚೆನ್ನಾಗಿ ಓದಿ ಏನೋ ಅಂದ್ರೆ ಒಂದು ಒಳ್ಳೆ ಇದು ಸೆಟ್ಲಾಗಲಿ. ಅವ್ನು ಸ್ವಲ್ಪ ಚೇಷ್ಟೆ ಜಾಸ್ತಿ ಇಶ್ಯೂ, ಅಂದರೆ ಬೇಡದಿರೋ ಚೇಷ್ಟೆಗಳು. ಆ ಚಿಕ್ಕ ವಯಸ್ಸಲ್ಲಿ ಚೆಸ್ಗೆ ಹೋಗೋದು, ಆಟ ಆಡೋಕ್ಕೆ, ಸ್ವಿಮ್ಮಿಂಗ್ ಫೂಲ್ಗೆ ಹೋಗೋದು, ಆಮೇಲೆ ಎಲ್ಲ ಕಾಸ್ಟ್ಲಿ ಐಟಮು. ಅವತ್ತೆಲ್ಲ ಒಂದು 3,000 ರೂಪಾಯಿದು ಒಂದು ಏನದು ಶೂಸು, 3,000 ರೂಪಾಯಿ ಬಿಗ್ ಬಾಸ್ ಏನೋ ಅಂತ ಒಂದು ಅಂಗಡಿ ಇದೆ ಅರಸು ರೋಡಲ್ಲಿ, ಬಿಗ್ ಬಾಸ್ ಏನೋ ಹಂಗೆ ಮರ್ತೋಗಿದೆ. ಆ ದೊಡ್ಡ ಅಂಗಡಿ ಮುಂದೆ ಒಂದೊಂದು ಸರಿ ಹೋಗಿ ಏನಕ್ಕಾರ ಸ್ಕೂಟ್ರಲ್ಲಿ ಅವ್ರು ನಾವೇನಾದ್ರು ಸಿಟಿಗೆ ಹೋದಾಗ, ಇಲ್ಲ ನಂಗೆ ಇದರಲ್ಲೇ ಶೂಸ್ ಬೇಕು ಅಂದ್ಬಿಡು. ನಮಗೆ ಬರ್ತಿದ್ದ ಸಂಬಳದಲ್ಲೆಲ್ಲ ಒಂದು ಶೂಸೇ ಕೊಡಿಸೋ ಅಂದರೆ ಎಲ್ಲಿಂದ ಕೊಡಿಸೋದು? ಆ ಥರ ಎಲ್ಲ ಆಟ ಮಾಡೋನು. ನಮಗೆ ಅಂದರೆ ಈಗ ನಮ್ಮಲ್ಲೆಲ್ಲ ಒಂದು ಮಾತು ಹೇಳ್ತಾರೆ, ಈಗ ವಯಸ್ಸು ಚಾಕ್ಲೇಟ್ ತಿನ್ನೋ ವಯಸ್ಸಲ್ಲಿ ಮಕ್ಕಳು ಚಾಕ್ಲೇಟ್ ತಿಂತಾರೆ. ನಮಗೆ ಅಜ್ಜಿ ತಾತ ಹೇಳ್ತಾಯಿದ್ರು ನಮಗೆ, ಆ ವಯಸ್ಸು ಬಂದಮೇಲೆ ನಿಂತು ಕೊಟ್ಟರು ತಿನ್ನಲ್ಲ, ಯಾಕೆ ಹಂಗೆ ಆಡ್ತೀರಾ ನೀವು ಅಮ್ಮಂದಿರು, ಸುಮ್ಮನೆ ಬಿಡಿ ಮಕ್ಕಳನ್ನ ಅಂತ ಒಂಥರ ಅವರು ಭಯನೂ ಇರ್ತಾರೆ, ಅಷ್ಟೇ ಪ್ರೀತಿನೂ ಮಾಡ್ತಾರೆ. ನನಗೆ ಆ ಥರದ್ದೊಂದು ಬಂದಿತ್ತು ಅಭ್ಯಾಸ. ಇವನು ಏನು ಕೇಳಿದ್ರು, ಒಂದು ಶೂಸ್ ಕೇಳಿ, ಒಂದು ಕ್ರಿಕೆಟ್ ಕೇಳಿ, ಸ್ವಿಮ್ಮಿಂಗ್ ಕೇಳಿ, ಎಲ್ಲ ಕೊಡ್ಸೋದು ನಾನು ಅವ್ರ ಅಪ್ಪಂಗೆ ಗೊತ್ತಿಲ್ದಂಗೆ. ಏನಂದರೆ ಪರವಾಗಿಲ್ಲ ಅವನೇನೋ ಮಾಡಲಿ ಅಂತ ಅದೇ ಬಂತು. ಜೊತೆಗೆ ಆಮೇಲೆ ಡ್ಯಾನ್ಸು ಹುಚ್ಚು, ಡ್ಯಾನ್ಸ್ಗೆ ಹೋಗೋದು. ಆಮೇಲೆ ಆ ಟೀಚರ್ಸು ಅಷ್ಟೇ. ಇವಳು ಸ್ವಲ್ಪ ಮಗಳು ಒಂದೇ ಕ್ಲಾಸ್ ಇಬ್ಬರು, ಇವಳು ಸ್ವಲ್ಪ ಚೆನ್ನಾಗಿರೋದ್ರಿಂದ ಇವಳನ್ನೂ ಒಂದಷ್ಟು ಫೋಟೋ ತೆಗೆದು ಅದೇ ಏನು ಡ್ಯಾನ್ಸ್ಗೆಲ್ಲ ಹಾಕ್ಕೊಂಬಿಡೋದು. ಇವಳನ್ನೊಂದು 7th 8th ಆದಮೇಲೆ ನಾವು ಕಳಿಸ್ಲಿಲ್ಲ, ಸ್ಟಾಪ್ ಮಾಡಿಬಿಟ್ವಿ. ಇವನು ಹಂಗೆ ಕಂಟಿನ್ಯೂ 10th ಆಗಲಿ PUC ಆಗಲಿ ಕ್ಲಾಸಲ್ಲಿ ಸ್ವಲ್ಪ ಓದ್ತಿದ್ರೆ ಓಡೋಗಿ ಡ್ಯಾನ್ಸ್ ಆಡೋದು, ಆ ಗುಂಪು ಕಟ್ಕೊಳ್ಳೋದು,
ಇವೆಲ್ಲ ಬರ್ತಾ ಇತ್ತಲ್ಲ, ಹಂಗಾಗಿ ನಮಗೆ ಆಮೇಲೆ ಸರಿ ಇಲ್ಲ ನನಗೆ ನೀನು ಫೀಸೆಲ್ಲ ಜಾಸ್ತಿ ಕಟ್ಬೇಡ, ನಾನು ಓದಲ್ಲ ಸುಮ್ಮನೆ, ಆಮೇಲೆ ಕಟ್ಟಿರು ನಿಂಗೆ ವೇಸ್ಟು ಅಂತೆಲ್ಲ ಹೇಳೋನಲ್ಲ. ಆಮೇಲೆ ಇವ್ನಿಗೆ ಇದೇ ಬಂತು ಅಂತ. ಬಟ್ ಇಲ್ಲಿ ಬಂದಾಗಲೂ ಏನೋ ಅವನು ಈ ಮಟ್ಟಕ್ಕೆ ಬರ್ತಾನೆ ಅಂತಲ್ಲ ಯಾವಾಗಲೂ ಕಾಲು ಎಳಿಯೋದು ನಾನು. ದಬಾಕು ಫಸ್ಟ್ ನೀನು ಅಂತ ಹೇಳೋದು. ಹಂಗೆ ಹೇಳಿ ಅವನಿಗೊಂದು ಮನೇಲಿ ನಾನು ಅವನಿಗೆ ಶತ್ರು, ಅವ್ನು ನನಗೆ ಶತ್ರು, ಅದೇ ಜಗಳಾಡ್ತೀವಿ ಅಂದ್ರೆ ಅದನ್ನೇ. ಅಂದರೆ ಯಾವಾಗಲೂ ಹೊಗಳಲ್ಲ ನಾನು. ನನಗಿರೋ ಬೈಕ್ ಅವನು ಒಂದು ಎದುರಿಸಿ ಏನೋ ಒಂದು ಸ್ಥಾನಕ್ಕೆ ತರಬೇಕು. ಈಗ ನಮ್ಮ ರಾಜು ಬೈತಾರೆ ಅಂದರೆ ಪಾತ್ರ ಚೆನ್ನಾಗಿ ಬರಲಿ ಅಂತ, ಹಂಗೆ ನಾನು ಅವ್ನು ಚೆನ್ನಾಗಿ ಬರಲಿ ಅಂತ ಹೇಳೋದು. ಅಂದರೆ ನಮ್ಮಲ್ಲೊಬ್ರು ದೊಡ್ಡವರು ಇಲ್ವಲ್ಲ, ಅವ್ರ ಡ್ಯಾಡಿಗೆ ಏನೂ ಹೇಳಂಗಿಲ್ಲ. ಹೇಳ್ಬಿಟ್ರೆ ಏನಕ್ಕೆ ಅದೆಲ್ಲ ಮಾಡ್ತಾನೆ, ಅವನ್ನ ಸುಮ್ಮನೆ ಕೇಳಿದ್ದು ಕೊಡಿಸಿ ಹಾಳು ಮಾಡಿದ್ಯಾ ಅಂತ ಬೈತಾರೆ. ಆ ಥರದಲ್ಲಿ ಬಂದ. ಅದೇನೋ ಹಂಗೋಗಿ ಕಡೆಗೆ ಇಲ್ಲೇ ಇತ್ತು ಜೀವನ. ಬಂದ್ವಿ. ಸೀರಿಯಲ್ಲು ಒಂದು 4 ಸೀರಿಯಲ್ಲು ಮಾಡ್ತಿದ್ರು. ಏನದು ಸುಮ್ಮನೆ ಅವ್ನು ಬಟ್ಟೆ ತೊಗೊಳ್ಳೋನು ವಾಪಸ್, ಏನು ದುಡ್ಡೇನು ಮನೆ ಕೊಡೋಕ್ಕಾಗ್ತಿಲ್ಲ. ಸೀರಿಯಲ್ ಮಾಡೋದು, ಅವನಿಗೆ ಆ ಬಟ್ಟೆ ವಾಶ್ ಮಾಡೋದು, ಆ ಪ್ಯಾಕ್ ಮಾಡೋದು, ಅದೆಲ್ಲ ಮಾಡ್ತಾಯಿದ್ವಿ. ಹಂಗಾಗಿ ಬಂತು. ಬಟ್ ಬರ್ತಾ ಗೊತ್ತಾಗೋಯ್ತು ಇವ್ನು ಇದರಲ್ಲೇ ಇರ್ತಾನೆ, ಇನ್ನು ಇದಕ್ಕೆ ನಾವು ಸ್ಟ್ರಗಲ್ ಮಾಡಬೇಕು ಅಂತ ಎಲ್ಲ ಬೆಂಗಳೂರಿಗೆ ಬಂದು ಎಲ್ಲ ಕಷ್ಟಗಳು ಪಟ್ವಿ. ಅದೆಲ್ಲ ಮತ್ತೆ ಹೇಳ್ತೀನಿ. ಈಗ ಸದ್ಯಕ್ಕೆ ನೋಡಿ ಅಲ್ಲ ಅಮ್ಮ, ನಿಮಗೆ ಯಾರಾದರೂ ಕಾಲ್ ಮಾಡಿ ಇವಾಗ ಫಸ್ಟು ನೀವು ಈ ಕೊತ್ತಲ್ವಾಡಿ ಚಿತ್ರಕ್ಕೆ ಇನ್ವೆಸ್ಟ್ ಮಾಡಿದ್ದೀರಾ ಅಂದಾಗ ಸಜೆಸ್ಟ್, ಯಾವಾಗಲೂ ಅಷ್ಟೇ ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್. ನಾವು ಯಾವುದೋ ಒಂದು ಕೆಲಸ ಮಾಡ್ತಿದ್ವಿ ಮನೇಲಿ ಅಂತ ಸ್ಟಾರು, ಅವ್ರಿಗೆ ನಾವು ಇನ್ವೆಸ್ಟ್ ಮಾಡಿ ಅವ್ರಿಗೆ ಒಂದು ದೊಡ್ಡ ಮೂವಿ ಮಾಡೋದು, ಆ ಥರದ್ದು ಏನಾದರೂ ಥಾಟ್ ಬರಲಿಲ್ವಾ? ಆ ಥರದ್ದು ಏನಾದರೂ ಕೇಳಿದ್ರೆ ಯಾರಾದರೂ? ಯಾರು ಕೇಳಿದ್ರು ನಾವು ತಗೋಬೇಕಲ್ಲ, ನಮ್ಮದೇ ಒಂದು ಥಾಟ್ ಸ್ಪೆಷಲ್. ಅದಕ್ಕೆ ನಾವು ಸ್ಪೆಷಲ್ ಆಗಿ ಮಾಡಿದ್ರಿ ಅಂತ ಹೇಳಿ. ಹೌದು, ಎಲ್ಲರೂ ಯೋಚಿಸಿರ್ತಾರಮ್ಮ ಮಗನಿಗೆ ದುಡ್ಡು ಹಾಕೋದು ಅಂತ. ಅದು ಯಾರು ಆರ್ಡಿನರಿ ಮನುಷ್ಯರು ಮಾಡ್ತಾರೆ. ಅವ್ರಿಗೆ ದುಡ್ಡು ಹಾಕೋಷ್ಟು ಕೆಪಾಸಿಟಿ ಬೇಕಲ್ಲ. ಒಂದು 2-3 ಸಾವಿರ ಕೋಟಿ ಕೊಟ್ಟರೆ ಹಾಕ್ಬೋದು. ನಮ್ದೀಗ ಚಿಕ್ಕ ಬಜೆಟ್ ಸ್ಟಾರ್ಟ್ ಮಾಡಿದ್ವಿ, ಮುಂದಕ್ಕೆ ಹಾಕೋಣ. ನೀವೆಲ್ಲ ಕೊಟ್ಟರೆ ಹಾಕೋಣ. ನಾವೆಲ್ಲ ಕೊಟ್ಟರೆ ಹಾಕೋಣ. ಸೊ ಒಳ್ಳೆ TVಯಿಂದ ಎಷ್ಟು ಕೋಟಿ ಕೊಡ್ತೀರಾ? ಅಲ್ಲ ಮ್ಯಾಮ್, ನೀವು ನಂಗೆ ನೋಡಿ, ಐ ಆಮ್ ಅನ್ ಎಂಪ್ಲಾಯಿ, ನಾನು ಕೆಲಸ ಮಾಡಲ್ಲ. ಏನೇ ಆಗಿರಲಿ, ನಾನು ನಿಮ್ಮ ಒಂದು ಟಿವಿಲಿ ಹೇಳಿ ಅಂದರೆ ನೀವು ಪ್ರಶ್ನೆ ಕೇಳೋಕ್ಕೂ ಎಂಪ್ಲಾಯಿ ಅಲ್ವಾ, ಹಂಗೆ ಯಶಿಗೆ ಇನ್ವೆಸ್ಟ್ ಮಾಡೋಕ್ಕೆ ಏನಂತ ನಿಮ್ಮ TV ಚಾನಲಿಂದ ಏನು ನಿಮಗೆ ದುಡ್ಡು ಬರುತ್ತೆ ಅಂತ ಗ್ಯಾರಂಟಿ ಇದ್ದರೆ ಇನ್ವೆಸ್ಟ್ ಮಾಡ್ಬೋದಲ್ಲ. ಆಗ ನಾನು ಪ್ರೊಡ್ಯೂಸರ್ ಆಗಿಬಿಡ್ತೀನಿ. ಯಶಿಗೆ ಇನ್ವೆಸ್ಟ್ ಮಾಡೋಣ, ನಾವಿಬ್ಬರು ಸೇರಿ ಪಿಕ್ಚರ್ ತೆಗಿಯೋಣ. ನಾನಾ ಮ್ಯಾಮ್? ಅದೇ ನಿಮ್ಮ ಗ್ಯಾರಂಟಿ ಗ್ಯಾರಂಟಿ. ಹಂಗೆ ಹೇಳಿದ್ರಿ. ಓಕೆ ಮ್ಯಾಮ್, ನಿಮ್ಮ ಹತ್ರ ಆ್ಯಕ್ಚುಲಿ ನಾನು ಎಸ್ ಸರ್ ಮಾತಿಗೆ ಫ್ಯಾನು. ಸೊ ಈ ಫ್ಯಾನನ್ನ ಹಿಂದೆ ಒಂದು ಶಕ್ತಿ ಇದೆ ಅಂತ ನೀವು ಆ್ಯಕ್ಚುಲಿ ಆನ್ ಸ್ಕ್ರೀನ್ ಬಂದಮೇಲೆ ಗೊತ್ತಾಗೋದು. ಇದೆಲ್ಲ ಅಲ್ಲಿಂದನೇ ಬಂದಿರೋದು. ರಾಧಿಕಾ ಹೇಳ್ದಂಗೆ ಹೇಳ್ತಾ ಇದೆಯಾ? ನಮ್ಮ ರಾಧಿಕಾನು ಹಂಗೆ ಫಸ್ಟ್ ನನ್ನ ಜೊತೆ ಮಾತಾಡ್ಬೇಕಾರೆ ನಾನು ಯಾವಾಗಲೂ ಅಂದರೆ ಸುಮ್ಮನೆ ಒಂದ್ಸರಿ ಇಬ್ಬರು ನೀಟಾಗಿ ಮಾತಾಡ್ಬೇಕಾರೆ ಇದು ಅಲ್ಲಿಂದ ಬಂದಿದೆ ಹಾಗೆ ನೀನು. ಸೊ ನೇರವಾಗಿ ಮಾತಾಡೋದು, ಮತ್ತೆ ಮಾತಾಡೋದ್ರಲ್ಲಿ ತುಂಬಾ ಒಂದು ವೇಟೇಜ್ ಇರುತ್ತೆ. ಮಾತಾಡಲ್ಲ ಪಾಪ, ಒಂದು ಸ್ವಲ್ಪ ಕಮ್ಮಿ ತೂಕ, ನಮ್ಮ ಪೃಥ್ವಿ ಥರ ಯೋಚಿಸಿ ಮಾತಾಡ್ತಾನೆ. ನಮಗೆ ಹಂಗೆ ಬರೋದೇ ಇಲ್ಲ ಮಾತಾಡೋಕೆ, ನಾವು ಪಕ್ಕ ಹಳ್ಳಿಯವರು. ಸೊ ಫುಲ್ ರೆಬಲ್ ಅಂತ ಹೆಸರೇ ಬಂದ್ಬಿಟ್ಟಿದೆ ಮ್ಯಾಮ್ ಈಗ ನಿಮಗೆ. ಒಳ್ಳೇದು, ನಮ್ಮ ಏನು ಮಾಡೋಕ್ಕಾಗುತ್ತೆ, ಅವೇನೋ ಇಟ್ಕೋತಾರೆ ಪಾಪ ಅವ್ರ ಪ್ರೀತಿಗೆ. ಬಟ್ ನಮಗೆ ಆರ್ಟಿಫಿಷಿಯಲ್ ಆಗಿ ಅಥವಾ ನಾಜೂಕಾಗಿ ಮಾತಾಡೋಕೆ ಬರಲ್ವಲ್ಲ. ನಾವು ಮನೆಯಲ್ಲಿ ಇರೋದೇ ಹಂಗೆ, ನಾವು ಎಷ್ಟೋ ಹಿಂಗೆ ಮಾತಾಡೋದು. ಯಾವ ಸ್ಟಾರು ಅಂತಲೂ ಇಲ್ಲ, ಬಟ್ ನೇರವಾಗಿ ಮಾತಾಡೋದು. ಒಂದು ಸಣ್ಣ ಕ್ವೆಶ್ಚನು. ಸೊ ಹೆಸರು ಮೂವಿ ಎಲ್ಲ ಮಾಡಿದಾಗ ನಾನು ರಾಧಿಕಾ ಮ್ಯಾಮು ಹೇಳ್ತದೆ, ಸೊ ಒಂದ್ಸಲಿ ಶೇವ್ ಮಾಡ್ಕೊಳ್ಳಿ ಅಂತ ಅವ್ರದ್ದೊಂದು ಆಸೆ ಇತ್ತು ಅಂತ. ನೀವು ಯಾವತ್ತಾದ್ರೂ ಕಿವಿ ಹಿಂಡಿ ಶೇವ್ ಮಾಡ್ಕೋ? ಅದಕ್ಕೆಲ್ಲ ತುಂಬ ಅವಳಿಗಿಂತ ಜಾಸ್ತಿ ನಾನು. ಆದರೆ ಅವ್ರ ಡ್ಯಾಡಿಗಿತ್ತು ಅದು ಗಡ್ಡೆ ಬಿಡೋದು, ಮನೆಯವ್ರಿಗಿತ್ತು. ನಾನು ಅವ್ರ ಹತ್ರ ಜಗಳ ಆಡಿ ಸುಸ್ತಾಗತ್ಲಾಗ ಮಗನೂ ಹಂಗೆ ಅಂತ ಬಿಟ್ಬಿಟ್ಟಿದ್ದೆ. ಆಮೇಲೆ ಏನು ಹೇಳೋನು, ಅಮ್ಮ ಸುಮ್ಮನೆ ರಮ್ಮ ನೀನು, ನನ್ನ ಗಡ್ಡದಿಂದ ನಾನು ಅದೇನೋ ಆ್ಯಡೆಲ್ಲ ಕೊಡ್ತಾ ಇದ್ನಲ್ಲ, ಅದರಲ್ಲೆಲ್ಲ ನಂಗೆ ಎಷ್ಟೊಂದು ದುಡ್ಡು ಬರ್ತಾ ಇತ್ತು, ಸುಮ್ಮನೆ ರಮ್ಮ, ಕೂದಲು ಗಡ್ಡ ಎಲ್ಲ ಒಂದು ಅದೇನದು ಏನೇನು ಅಡ್ವರ್ಟೈಸ್ ಎಲ್ಲ ಮಾಡಿ ಏನೋ ಹೇಳ್ತಿದ್ದ. ಆಮೇಲೆ ನಮ್ಮ ರಾಧಿಕಾ ಇದ್ಲಲ್ಲ, ಅವಳು ಹಂಗೆ ಅಯ್ಯೋ ಅತ್ತೆ ಗಡ್ಡ ತೆಗಿತಾ ಇಲ್ಲ ಅಂತ ಒಂದ್ಸರಿ ಅದನ್ನೇ ಏನೋ ವಿಡಿಯೋನ ಮಾಡಿಬಿಟ್ಟಿದ್ಲು. ಹೆಂಡತಿ ಹೇಳಿದ್ರೆ ಕೇಳ್ತಾರಮ್ಮ, ಅಮ್ಮ ಹೇಳಿದ್ರೆ ಯಾರಾದರೂ ಕೇಳ್ತಾರ? ಹೆಂಡತಿ ಹೇಳಿದ್ರೆ ಸ್ವಲ್ಪ ಭಯ ಭಕ್ತಿನ ತೆಗಿತಾರೆ. ಅಮ್ಮ ಅಂದರೆ ಹೋಗಮ್ಮ ಸುಮ್ಮನೆ ನೀನು ಅಂತ. ನಮ್ಮ ರಾಧಿಕನಿಗೂ ಗಡ್ಡ ಇಷ್ಟ ಇಲ್ಲ. ಬಟ್ ಆಮೇಲೆ ಅವನು ಗಡ್ಡ ಇಲ್ಲದೆ ನೋಡೋಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಅದು ಪ್ರಾಕ್ಟಿಕಲ್ ಆಗೋಗಿ ನೋಡಿ ಒಂದು ಅದೇ ಥರ ಅವನಿಗೆ ಅಭ್ಯಾಸ ಆಯಿತು. ಆಮೇಲೆ ಮೂವಿ ಡಿಮ್ಯಾಂಡ್ ಮಾಡ್ತಿತ್ತಲ್ಲ ಅವನು, ಒಂದು 8 ವರ್ಷ ಒಂದೇ ಪಿಕ್ಚರು. ಅದೋಗ್ಲಿ ಅವ್ನು ಸುತ್ತಮುತ್ತ ಇರೋರೆಲ್ಲ ಗಡ್ಡ. ನಾನೊಂದು ಸೇವಿಂಗ್ ಶಾಪು ಕಟ್ಟಿಂಗ್ ಶಾಪಲ್ಲ, ಮಾಮ ನಿಮ್ಮ ಮಗನಿಂದ ನಮಗೆ ಬಿಸ್ನೆಸ್ ಇಲ್ಲ ಅಮ್ಮ ನಮ್ಮ ಪಾಪ. ಅಂದರೆ ತುಂಬ 8 ವರ್ಷ ಬಿಟ್ಬಿಟ್ಟ. ಎಲ್ಲೋದ್ರ ಅಮ್ಮ ನಿಮ್ಮ ಮಗ ಗಡ್ಡ ಕೂದಲು ಬಿಟ್ಬಿಟ್ಟು ನಮಗೆ ಕಟ್ಟಿಂಗ್ ಶಾಪಲ್ಲಿ ಬಿಸ್ನೆಸ್ಸೇ ಇಲ್ಲಮ್ಮ ಅಂತ ಹೇಳೋರು. ಆ ಥರನೂ ಹೇಳೋರು ಪಾಪ. ಈಗ ಕಟ್ ಮಾಡಿದ್ದಾನೆ. 8-10 ವರ್ಷ ಮುಂಚೆ ಒಂದು 2 ವರ್ಷ ಬಿಟ್ಟಿದ್ದ. KGF ಒಂದು 8 ವರ್ಷ. ನಮ್ಮ ಗರುಡ ರಾಮು ಎಷ್ಟೋ ನಮ್ಮ KGFಗೆ ಬರೋಕ್ಕೆ 4 ವರ್ಷ ಮುಂಚೆ ಗಡ್ಡ ಬೆಳೆಸಿರೋದು ಅವರು. ಅದೆಲ್ಲ ರಿಯಲ್ಲಾಗಿ ಬಂದಿರೋದು ಅವರೆಲ್ಲ. 2-4 ಇಯರ್ಸ್ ಅವರು ಮುಂಚೆನೇ ರೆಡಿಯಾಗಿ ಬಂದು ಅಷ್ಟೆಲ್ಲ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಈಗಿನವ್ರು ಯಾರಿಗೂ ಇರಲ್ಲ ಅನ್ಸ್ಕೊತೀನಿ. ಯಾಕೆಂದರೆ 8 ವರ್ಷ ಕಾಯೋಕ್ಕೆ ಫ್ಯಾಮಿಲಿನೂ ನೋಡಬೇಕಲ್ಲಮ್ಮ. ಅಷ್ಟು ಲೇಟಾಗಿ ಸಿನಿಮಾ ಕೊಟ್ಟರೆ ಮನೆ ಸಂಸಾರ ಎಲ್ಲ ಇರುತ್ತಲ್ವ, ಅದೆಲ್ಲ ಕಷ್ಟ ಆಗುತ್ತೆ ಪಾಪ ಹೀರೋಗಳಿಗೂ.
ಬಟ್ ನಾವು ಅದು ಮಾಡಿದ್ವಿ, ಏನು ಮಾಡೋಕ್ಕಾಗಲ್ಲ. ನಾವು ಅದರಿಂದ ತುಂಬ ಶ್ರಮ ಪಟ್ಟಿದ್ವಿ. ಓಕೆ, ಸೊ ಒಟ್ಟಾರೆ ನಿಮ್ಮ ಆಡಿಯನ್ಸ್ ಎಲ್ಲ ಕಾತರದಿಂದ ಕಾಯ್ತಿರ್ತಾರೆ ಚಿತ್ರದ ಬಗ್ಗೆ. ಚಿತ್ರ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದೀರಾ. ಸೊ ಇವಾಗ ನೆಕ್ಸ್ಟ್ ಯಾವುದಾದ್ರೂ ಒಂದು ಸರ್ಪ್ರೈಸ್ ಅಂತ ಆಡಿಯನ್ಸ್ ಕೊಡೋದಿದೆಯಾ ಮ್ಯಾಮ್ ನಿಮ್ಮ ಕಡೆಯಿಂದ? ಬಿಕಾಸ್ ಹೀರೋಯಿನಿಗೆ ಸರ್ಪ್ರೈಸ್ ಕೊಟ್ಟಿದ್ದೀರಾ, ಇಂಡಸ್ಟ್ರಿಗೂ ಒಂದು ಸರ್ಪ್ರೈಸ್ ಕೊಟ್ಟಿದ್ದೀರಾ ನೀವು ಪ್ರೊಡಕ್ಷನ್ ಮಾಡಿದ್ರೆ. ಕೊಟ್ಟಿದ್ದೀವಲ್ಲ, ಸಾಕಲ್ಲಮ್ಮ, ಇನ್ನೇನು ಕೊಡೋದು. ಅಲ್ಲ, ಇನ್ಯಾವುದಾದ್ರೂ ಸರ್ಪ್ರೈಸ್ ಬರುತ್ತಾ ಅಂತ ಒಂದ್ಸಲಿ ನಾವು ಗ್ಯಾರಂಟಿ ನ್ಯೂಸ್ನಲ್ಲಿ ಬ್ರೇಕಿಂಗ್ ಅಂತ ಹಾಕ್ಲಿಕ್ಕೆ ಆಸೆ. ಪಿಕ್ಚರ್ ಗೆದ್ದಿದ್ದೇ ಸರ್ಪ್ರೈಸ್ ಕೊಡೋಣ. ಗೆದ್ದಾಗ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರೆ. ಸೊ ವೀಕ್ಷಕರಿಗೆ ಕೊನೆಯದಾಗಿ ಚಿತ್ರದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಬೇಕು. ನೀವೆಲ್ಲ ಬಂದು ನಮ್ಮ ಈ ಹೊಸ ಟೀಮ್ನ ಹಾರೈಸಬೇಕು. ಅವ್ರಿಗೆಲ್ಲ ನಿಮ್ಮ ಪ್ರೋತ್ಸಾಹ ಬೇಕು. ನೀವೆಲ್ಲ ಎಷ್ಟು ಪ್ರೋತ್ಸಾಹ ಕೊಡ್ತೀರ ಅಷ್ಟು ನಮ್ಮ ಕನ್ನಡ ಚಿತ್ರರಂಗ ಬೇರೆ ಎಲ್ರಿಗಿಂತ ನಾವೆಲ್ಲ ಸೇರಿ ಸಿನಿಮಾ ನೋಡಿ ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋಕ್ಕೆ ಈಸಿ ಆಗುತ್ತೆ. ತುಂಬ ಜನ ಇವಾಗ ಎಲ್ಲೋದ್ರೂ ಬೇಜಾರು ಮಾಡ್ಕೋತಾರೆ, ಸಿನಿಮಾ ಓಡ್ತಾ ಇಲ್ಲ, ಥಿಯೇಟರ್ಸ್ ಮುಚ್ತಾ ಇದೆ, ಬಿಸ್ನೆಸ್ ನಡೀತಾ ಇಲ್ಲ. ತುಂಬ ಅದು ಆಗ್ತಾ ಇದೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕೆ ನಾವು ಹಂಗೆ ಕೂತ್ರಾಗಲ್ಲ, ಕೈ ಕಟ್ಟಿ ಏನಾದರೂ ಒಂದು ಮಾಡಬೇಕು. ಅದಕ್ಕೆ ಆದ ಪ್ರಯತ್ನಗಳು ಎಲ್ಲರೂ ಪಡಬೇಕು, ಒಬ್ಬರ ಕೈಲಾಗಲ್ಲ. ಅದು ಎಲ್ಲರೂ ಸೇರಿ ಪಡಬೇಕು. ಆಡಿಯನ್ಸು ಬಂದು ಸಿನಿಮಾ ನೋಡೋಂಗೆ ನಾವು ಕೆಲಸ ಮಾಡಬೇಕು. ಒಳ್ಳೆ ಸಿನಿಮಾ ಬಂದಾಗ ಎಲ್ಲರೂ ಹೋಗಿ ನಾವೆಲ್ಲ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಅದೆಷ್ಟು ಕಷ್ಟ ಅಂತ ನನಗೂ ಗೊತ್ತಾಗುತ್ತೆ. ಅದು ಆಗುತ್ತೆ, ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ನಮ್ಮ ಆಡಿಯನ್ಸ್ ಕೈ ಬಿಡಲ್ಲ, ಕೈ ಹಿಡಿತಾರೆ. ಆಲ್ ದಿ ವೆರಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಸೊ ಒಂದು ಮೊದಲನೇ ಲುಕ್ಕು, ಮೊದಲನೇ ಟೀಸರು ಹಾಡಿನಿಂದನೇ ಜನರ ಮನ ಮುಟ್ಟಿದ್ದೀರಾ. ಸೊ ಹೀಗೆ ಚಿತ್ರ ಆನ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಬಂದಾಗ ಜನ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋಂಥ ಭರವಸೆನ ಮೂಡಿಸಿದ್ದೀರಾ. ಸೊ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಮತ್ತೆ ಮೀಟ್ ಆಗೋಣ, ಸಕ್ಸಸ್ ಮೀಟ್ಸ್ ವಿತ್ ದ ಸ್ವೀಟ್ಸ್ ಮ್ಯಾಮ್. ಎರಡು ಕೈಯಲ್ಲಿ ಪುಷ್ಪಾ ಮ್ಯಾಮ್ ತರ್ತಾರೆ. ಓಕೆ, ಖಂಡಿತ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ವಿ ಇದೇ ಆಗಸ್ಟ್ 1ನೇ ತಾರೀಕು ರಿಲೀಸ್ ಆಗ್ತಿರುವಂತಹ ಕೊತ್ತಲವಾಡಿ ಚಿತ್ರದ ಬಗ್ಗೆ. ಸೊ ನೀವು ಕೂಡ ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಆ್ಯಂಡ್ ನಿಮ್ಮ ಒಪಿನಿಯನ್ನ ಅವರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಕರೆಕ್ಟ್ ಅಲ್ವಾ? ಸೊ ರೆಸ್ಪಾಂಡ್ 100% ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.